ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಹೇಗಿದ್ದೀರಾ? ನೀವೆಲ್ಲ ದೇವರ ಕೃಪೆಯಿಂದ ಕ್ಷೇಮವಾಗಿರುವರೆಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನೀವು ವೃದ್ಧಿಯಾಗುವರಿ. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 3ನೇ ವಚನ, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದಾವೆ, ದೇವರು ಹೇಳುತ್ತಿದ್ದಾರೆ, ನೀನು ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ಕರ್ತನು ನಮ್ಮನ್ನು ಆಶೀರ್ವದಿಸಿದರೆ, ಕರ್ತನ ಹಸ್ತ ನಮ್ಮ ಮೇಲೆ ಇರುವುದಾದರೆ ನಾವು ನಿಶ್ಚಯವಾಗಿ ವೃದ್ಧಿಯಾಗುತ್ತೇವೆ. ಲೌಕಿಕವಾಗಿ, ಆತ್ಮಿಕವಾಗಿ ಎಲ್ಲದರಲ್ಲಿ ಸಹ ದೇವರು ಒಂದು ವೃದ್ಧಿಯನ್ನು ಕೊಡುತ್ತಾರೆ. ಅದು ಸಾಧಾರಣವಾಗಿ ಅಲ್ಲ, ಉನ್ನತವಾದ ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಂಡು ನೀವು ವೃದ್ಧಿಯಾಗುತ್ತೀರಾ. ಒಂದು ವೇಳೆ ನೀವು ಸೇವೆ ಮಾಡುತ್ತಿರುವುದಾದರೆ, ನಿಮ್ಮ ಸೇವೆಯಲ್ಲಿ ಆತ್ಮಗಳನ್ನು ಸಂಪಾದಿಸುವ, ಕರ್ತನೆಗಾಗಿ ಆದಾಯ ಪಡಿಸಿಕೊಳ್ಳುವ ಕಾರ್ಯದಲ್ಲಿ ದೇವರು ಒಂದು ವೃದ್ಧಿಯನ್ನು ಕೊಡಲಿಕ್ಕಿದ್ದಾರೆ. ಅದ್ಭುತಗಳಲ್ಲಿ ಒಂದು ವೃದ್ಧಿಯಾಗುವಂಥ ಅದ್ಭುತ. ಚಾರಪ್ತೆ ಊರಿನ ವಿಧವೆಯ ಮನೆಯಲ್ಲಿ ಹಿಟ್ಟು ಮತ್ತು ಎಣ್ಣೆ ಹೆಚ್ಚುತ್ತಲೇ ಇತ್ತಂತೆ. ಬರಗಾಲ ಮುಗಿಯುವವರೆಗೂ ಸ್ತೋತ್ರ, ದೇವರು ಒಂದು ವೃದ್ಧಿಯನ್ನು ಆ ಚಾರಪ್ತದ ವಿಧವೆಗೆ ದೇವರು ಕೊಟ್ಟರು. ಒಬ್ಬ ಪ್ರವಾದಿಯ ಹೆಂಡತಿಯು ಸಾಲ ತೀರಿಸುವವರೆಗೂ, ಆ ಸಾಲವನ್ನು ತೀರಿಸುವುದಕ್ಕೆ ಎಲೀಷನು ಹೇಳಿದ ಪಾತ್ರೆಯನ್ನು ತೆಗೆದುಕೊಂಡು ಬಾಗಿಲನ್ನು ಮುಚ್ಚು ಅಂತ ಹೇಳಿದಾಗ ಅಲ್ಲಿ ಎಣ್ಣೆ ಉಕ್ಕುವುದಕ್ಕೆ ಆರಂಭಿಸಿತು. ಎಲ್ಲ ಪಾತ್ರೆಗಳು ತುಂಬುತ್ತಲೇ ಇತ್ತಂತೆ. ಅಲ್ಲಿ ಕೂಡ ಒಂದು ವೃದ್ಧಿಯನ್ನು ನಾವು ಕಾಣಬಹುದು. ಯೇಸು ಸ್ವಾಮಿಯ ಜೀವಿತಕ್ಕೆ ನಾವು ಬರುವಾಗ, ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನ ತೆಗೆದುಕೊಂಡು ಆಶೀರ್ವಾದ ಮಾಡಿ 5,000 ಜನಕ್ಕೆ ಕೊಟ್ಟು, ಉಳಿದ ರೊಟ್ಟಿಯ ತುಂಡುಗಳೇ 12 ಪುಟ್ಟಿಗಳಷ್ಟು ತುಂಬಿದುವಂತೆ. ಸ್ತೋತ್ರ. ಇನ್ನೊಂದು ಕಡೆ 7 ರೊಟ್ಟಿ ಕೆಲವು ಮೀನುಗಳಿಂದ 4,000 ಜನರನ್ನು ದೇವರು ಪೋಷಿಸಿದರು. ಅಲ್ಲಿ ಕೂಡ ಒಂದು ವೃದ್ಧಿಯನ್ನು ನೋಡಲಿಕ್ಕೆ ಸಾಧ್ಯ. ಅಬ್ರಹಾಮನನ್ನು ಕರ್ತನು, ನೀನು ಭೂಮಿಯ ಧೂಳಿನಂತೆಯೂ ಸಮುದ್ರದ ಮರಳಿನಂತೆಯೂ ಆಕಾಶದ ನಕ್ಷತ್ರಗಳಂತೆಯೂ ವೃದ್ಧಿಯಾಗುವಿ ಎಂಬುದಾಗಿ ವಾಗ್ದಾನ ಮಾಡಿ, ವಾಗ್ದಾನದಂತೆ ಅವನನ್ನು ಬ್ಲೆಸ್ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಸಹ ದೇವರು ಒಂದು ವೃದ್ಧಿಯನ್ನು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಜೀವಿತವನ್ನು ದೇವರು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ 12 ಮಂದಿಯನ್ನು ಕರೆದು ಅವರನ್ನು ಬೇರ್ಪಡಿಸಿ ಸುವಾರ್ತೆ ಸಾರುವುದಕ್ಕೆ ಕಲಿಸಿಕೊಟ್ಟಾಗ 4 ದಿಕ್ಕುಗಳಿಗೂ ಅವರ ಸುವಾರ್ತೆ ಸಾರಿಲ್ಪಟ್ಟಿತು. ಇಡೀ ಪ್ರಪಂಚವೇ ಯೇಸುವನ್ನು ನಂಬುವ ಒಂದು ಅನುಭವಕ್ಕೆ ಬಂತು. ಅದೇ ವಿಧದಲ್ಲಿ ಹಲ್ಲೆಲೂಯಾ, ಒಂದು ವೃದ್ಧಿಯನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಕೊಡಲಿಕ್ಕಿದ್ದಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ವ್ಯಾಪಾರಿ ಇದ್ದನ್ರಿ. ಅವನು ಆ ವರ್ಷವೆಲ್ಲ ಅವನ ವ್ಯಾಪಾರ ಹೇಗಿತ್ತೆಂಬುದಾಗಿ ಲೆಕ್ಕ ಹಾಕುತ್ತಿರುವಾಗ ಲಾಭಕ್ಕಿಂತ ಹೆಚ್ಚು ನಷ್ಟ ಪಟ್ಟಿರುವುದನ್ನು ಅರ್ಥ ಮಾಡಿಕೊಂಡ. ಆಗ ಅವನಿಗೆ ನಿರುತ್ಸಾಹ ಉಂಟಾಯಿತ್ರೆ. ಅವನು ಹಾಗೆ ಬೈಬಲ್ ತೆಗೆದು ಓದುವಾಗ, ಇವತ್ತು ನಾವು ಧ್ಯಾನಕ್ಕಾಗಿ ಆರಿಸಿಕೊಂಡ ವಾಕ್ಯ ಭಾಗವನ್ನೇ, ನೀನು ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ ವಾಕ್ಯವನ್ನು ಓದಿದ ಅವನಿಗೆ ಒಂದು ನಂಬಿಕೆ ಉಂಟಾಯಿತು. ತಕ್ಷಣ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ, ಸ್ವಾಮಿ, ಈ ವಾಕ್ಯದಂತೆ ನನಗೆ ಒಂದು ವೃದ್ಧಿಯನ್ನು ಕೊಡ್ರೆ, ಒಂದು ಬ್ಲೆಸ್ಸಿಂಗನ್ನು ಕೊಡ್ರೆ ಎಂಬುದಾಗಿ ಪ್ರತಿ ದಿವಸ ಪ್ರಾರ್ಥಿಸುತ್ತಾ ಇದ್ದ. ನಡೆದ ಅದ್ಭುತ ಏನು ಗೊತ್ತಾ? ಮರು ವರ್ಷದಲ್ಲಿ ದೇವರು ಅವನನ್ನು ಇರುವುದಕ್ಕಿಂತಲೂ ಇನ್ನೊಂದು ಹಂತಕ್ಕೆ ಆಶೀರ್ವಾದ ಮಾಡಿ ಅವನ ಜೀವಿತದಲ್ಲಿ ಹೇರಳವಾದ ಒಂದು ವೃದ್ಧಿಯನ್ನು ದೇವರು ಕೊಟ್ಟರು. ಅದನ್ನು ಹೇರಳವಾದ ವೃದ್ಧಿಯನ್ನು ಕೊಟ್ಟಾಗ ಅವನು ದೇವರಿಗೆ ಕಾಣಿಕೆ ಕೊಡುವ ವಿಷಯದಲ್ಲಿ ದಶಮ ಭಾಗದಲ್ಲಿ ಕರೆಕ್ಟಾಗಿ ದೇವರಿಗೆ ಕೊಟ್ಟು ಕರ್ತನ ನಾಮವನ್ನು ಇನ್ನೂ ಹೆಚ್ಚು ಮಹಿಮೆ ಪಡಿಸಿದ. ಇನ್ನೂ ಹೆಚ್ಚು ದೇವರು ಅವನನ್ನು ವೃದ್ಧಿಗೊಳಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಸ್ತೋತ್ರ, ನೀವು ಆರಂಭಿಸಿದಂಥ ಬಿಸ್ನೆಸ್, ನೀವು ಮಾಡುತ್ತಿರುವಂಥ ಕೆಲಸ, ನಿನ್ನ ಕೆಲಸದ ಸ್ಥಳದಲ್ಲಿ ಇರುವಂಥ ಒಂದು ಪರಿಸ್ಥಿತಿಯಲ್ಲೇ ಇರ್ಬೋದು. 10-15 ವರ್ಷ ಪಾಸ್ಟರ್ ಅದೇ
ಸಂಬಳ, ಅದೇ ಜೀವನ, ಬಹಳ ಕಷ್ಟ ಇದೆ. ದೇವರು ಹೇಳುತ್ತಾ ಇದ್ದಾರೆ, ನಾನು ಒಂದು ವೃದ್ಧಿಯನ್ನು ಕೊಡುತ್ತೇನೆ. ಓ ಸ್ತೋತ್ರ, ನೀನು ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವೆ. ನೀನು ಮಾಡುವ ಕೆಲಸ, ಪ್ರಯಾಸ, ಎಲ್ಲ ಕಾರ್ಯಗಳನ್ನು ನನ್ನ ದೇವರು ಈ ದಿನ ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಹಾಗಾದರೆ ಹೇಳಿ, ಸ್ವಾಮಿ ನಾನು ಎಲ್ಲ ಕಡೆ ಹಬ್ಬಿಕೊಳ್ಳಬೇಕು, ಒಂದು ವೃದ್ಧಿಯನ್ನು ಹೊಂದಬೇಕು, ಆಶೀರ್ವಾದವನ್ನು ಹೊಂದಬೇಕು, ನನಗೆ ನಿನ್ನ ಕೃಪೆಯನ್ನು ಕೊಡ್ರೆ ನಾನು ಸಹ ದೇವರ ರಾಜ್ಯಕ್ಕಾಗಿ ಕೊಡುತ್ತೇನೆ, ಬಿತ್ತುತ್ತೇನೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳ್ರೆ ನಿಶ್ಚಯವಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ವೃದ್ಧಿ ಕೊಡುವ ದೇವರು, ಆಶೀರ್ವಾದ ಕೊಡುವ ದೇವರು. ಈ ದಿನಗಳಲ್ಲಿ ನಷ್ಟಗಳ ಮೇಲೆ ನಷ್ಟ, ಓ ಸ್ತೋತ್ರ ಏಸಪ್ಪ, ಸಾಲಗಳ ಮೇಲೆ ಸಾಲ, ಜೀವಿತದಲ್ಲಿ ಒಂದು ವೃದ್ಧಿ ಇಲ್ಲದ ಹಾಗೆ ಕಷ್ಟಪಡುತ್ತಿರುವ ಎಷ್ಟೋ ಕುಟುಂಬಗಳು ಉಂಟು. ಎಲ್ಲ ಕುಟುಂಬಗಳಿಗೂ ಸಹಾಯ ಮಾಡ್ರಿ. ನಿನ್ನ ನಾಮದಲ್ಲಿ ಒಂದು ಅದ್ಭುತ ಅವರ ಜೀವಿತದಲ್ಲಿ ಸಂಭವಿಸಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ವಿಡಿಯೋ ವಾಚ್ ಮಾಡುತ್ತಾ ಇರುವ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಅವರ ಜೀವಿತದಲ್ಲಿ ಓ ಸ್ತೋತ್ರ ಒಂದು ವೃದ್ಧಿ ಉಂಟಾಗಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೇನೆ ಸ್ವಾಮಿ. ಆಶೀರ್ವಾದ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಿಶ್ಚಯವಾಗಿ ದೇವರು ಒಂದು ವೃದ್ಧಿ ಕೊಡಲಿಕ್ಕಿದ್ದಾರೆ, ಒಂದು ಬ್ಲೆಸ್ಸಿಂಗ್ ಕೊಡಲಿಕ್ಕಿದ್ದಾರೆ. ದೇವರನ್ನ ನಂಬ್ರಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.